ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ರಶು ವ್ಲಾಗ್ಸ್ಗೆ. ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ, ಹಾಗೆ ಇದು ನನ್ನ ಒಂದು ಫಸ್ಟ್ ಲೆಂತಿ ವಿಡಿಯೋ ಅಂತ ಹೇಳ್ಬೋದು. ನಾನು ರಶ್ಮಿ ನಾಗಭೂಷಣ್, ನಮ್ಮೂರು ಬೆಣ್ಣೆನಗರಿ, ದಾವಣಗೆರೆ. ನನ್ನ ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್, ನಾನು ಕೂಡ ಅವ್ರ ಜೊತೆಗೇ ವರ್ಕ್ ಮಾಡ್ತೀನಿ. ನನಗೆ 3 ಜನ ಮಕ್ಕಳಿದ್ದಾರೆ. ಸೊ 3ನೇ ಮಗು ಚಿಕ್ಕವಳಿರೋದ್ರಿಂದ ಮತ್ತು ಜೊತೆಗೆ ಇನ್ನು 2 ಮಕ್ಕಳಿಗೂ ಕೂಡ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅಂತೇಳಿ ನನ್ನ ಹಸ್ಬೆಂಡ್ ಜೊತೆಗಿನ ವರ್ಕ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಜೊತೆಗೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನನಗೆ ಸಪೋರ್ಟ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ನನ್ನ ದೊಡ್ಡ ಮಗಳಿಗೆ ಅವಳ ಬರ್ಡೇ ಟೈಮಲ್ಲಿ ಗಿಫ್ಟ್ ಆಗಲಿ ಟ್ರೀಟ್ ಆಗಲಿ ಏನೂ ಕೊಡಿಸಿರಲಿಲ್ಲ. ಕಾರಣ ಇಷ್ಟೇ, ಅವಳ ಬರ್ಡೇ ಮಾರ್ಚಲ್ಲಿ ಬರುತ್ತೆ. ಆಲ್ಮೋಸ್ಟ್ ಆ ಟೈಮಲ್ಲಿ ಅವಳದ್ದು ಎಕ್ಸಾಮ್ಸ್ ನಡೀತಾನೆ ಇರುತ್ತೆ. ಈ ಸಲವೂ ಅವಳದ್ದು ಬರ್ಡೇ ಟೈಮಲ್ಲಿ ಎಕ್ಸಾಮ್ ಇತ್ತು. ಹಾಗಾಗಿ ಅವಳು ಎಲ್ಲೋಗೋಕ್ಕೂ ಇಷ್ಟಪಡಲ್ಲ. ಎಕ್ಸಾಮ್ ಮುಗಿದ್ಮೇಲೆ ನಾವೆಲ್ಲ ಹೋಗೋಣ, ಗಿಫ್ಟ್ ಕೊಡಿಸಿ ಅಂತ ಕೇಳ್ತಾಳೆ. ಹಾಗಾಗಿ ಹಾಲಿಡೇಸ್ ಸ್ಟಾರ್ಟ್ ಆದಮೇಲೆ ಅವಳನ್ನ ಆಚೆ ಕರ್ಕೊಂಡೋಗಿ ಅವಳು ಕೇಳಿದ್ಲು ಗಿಫ್ಟು. ಒಂದು 5-6 ಬುಕ್ಸನ್ನು ಲಿಸ್ಟ್ ಮಾಡ್ಕೊಂಡಿದ್ಲು ಬೇಕು ಅಂತೇಳಿ ಗಿಫ್ಟಾಗಿ. ನಾವು ಸ್ವಪ್ನ ಬುಕ್ಸ್ ಹೌಸ್ಗೆ ಹೋಗಿದ್ವಿ. ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ಅವಳು ಲಿಸ್ಟಲ್ಲಿ ಕೆಲವು ಬುಕ್ಸು ಸಿಕ್ಕಿಲ್ಲ. ನೆಕ್ಸ್ಟ್ ಡೇ ಇಲ್ಲ ಒಂದು 2 ಡೇಸ್ ಆದಮೇಲೆ ತರಿಸ್ಕೊಡ್ತೀವಿ ಅಂತ ಹೇಳಿದರು. ಹಾಗೆ ನನ್ನ ಚಿಕ್ಕ ಮಗಳಿಗೂ ಕೂಡ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಬುಕ್ಸ್ನ ಕೊಡಿಸಿದೆ. ಹಾಗೆ ಅವಳಿಗೆ ಚಿಕ್ಕ ಸ್ಮಾಲ್ ಸ್ಟೋರಿ ಬುಕ್ಸ್ ಇಷ್ಟ ಆಗುತ್ತೆ, ಅದನ್ನು ಕೊಡಿಸಿದೆ. ಜೊತೆಗೆ ನಾನು ಒಂದು ಬುಕ್ ತೊಗೊಂಡೆ. ನನಗೂ ಸಮ್ಟೈಮ್ಸ್ ನಾನು ಓದ್ತೀನಿ ಸ್ಟೋರಿ ಬುಕ್ಸಸ್. ಹಾಗಾಗಿ ನಾನೊಂದು ಬುಕ್ ತೊಗೊಂಡು ಅಲ್ಲಿಂದ ಆನ್ ದ ವೇ ನರ್ಸರಿ ಇತ್ತು. ನಮ್ಮನೆಗೂ ಕೆಲವೊಂದು ಪ್ಲ್ಯಾಂಟ್ಗಳು ಬೇಕಿತ್ತು. ಹಾಗಾಗಿ ನೋಡ್ಕೊಂಬಿಡೋಣ ಅಂತ ಹೋದೆ. ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟೊಂದು ವೆರೈಟೀಸ್ ಆಫ್ ಗಿಡ ಇತ್ತು, ನಂಗೆ ಗೊತ್ತೇ ಇರಲಿಲ್ಲ ಆ ಥರ ಎಲ್ಲ ಗಿಡಗಳು ಸಿಗುತ್ತೆ ಅಂತೇಳಿ. ನಾನು ನೆಕ್ಸ್ಟು ನಮ್ಮ ತೋಟಕ್ಕೂ ಬೇಕು ಅಂತೇಳಿ ಯಾವ್ಯಾವ ಗಿಡ ಇದೆ ಅಂತ ಲಿಸ್ಟ್ ಮಾಡ್ಕೊಂಬರ್ತಾಯಿದ್ದೆ. ಏನು ಅಂದರೆ ಚಕ್ಕೆ ಗಿಡ, ಏಲಕ್ಕಿ ಗಿಡ ಕೂಡ ಸಿಗ್ತಿತ್ತು. ನನಗೆ ಬರೀ ಶೋ ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ಅಷ್ಟೇ ಸಿಗುತ್ತೆ ಅಂದ್ಕೊಂಡಿದ್ದೆ. ಬಟ್ ತುಂಬ ಇಷ್ಟ ಆಯಿತು. ಮ್ಯಾಂಗೋ, ಚಿಕ್ಕ ಮ್ಯಾಂಗೋ ಟ್ರೀಸ್ ಎಲ್ಲ ಇತ್ತು ಅಲ್ಲಿ. ನೆಕ್ಸ್ಟು ನೋಡಬೇಕು, ನಮ್ಮ ತೋಟಕ್ಕೆ ಏನಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ಅವ್ರ ಹತ್ರ ಮಾಹಿತಿ ಕೇಳ್ತಾ ಇದ್ದೆ, ಅವನ್ನೆಲ್ಲ ಹೇಗೆ ಮೇಂಟೈನ್ ಮಾಡಬೇಕು ಏನು ಅಂತೇಳಿ. ಯಾಕಂದರೆ ನಾನು ಒಂದು ಇಂಡೋರ್ ಪ್ಲ್ಯಾಂಟ್ ಇಟ್ಟಿಲ್ಲ ನನ್ನ ಮನೆಗೆ. ಹೊರ್ಗಡೆ ಮತ್ತು ಟೆರೆಸ್ ಗಾರ್ಡನ್ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಕೆಲವೊಂದು ತುಳಸಿ ಗಿಡ, ಸ್ನೇಕ್ ಪ್ಲ್ಯಾಂಟು, ರೋಸ್ಬೆರಿ ಅವೆಲ್ಲ ಬೇಕಿತ್ತು ನನಗೆ. ಅವನ್ನೆಲ್ಲ ಪರ್ಚೇಸ್ ಮಾಡಿ ಹಾಗೆ ಆನ್ ದ ವೇ ಒಂದು ಪಾನಿಪುರಿ ಶಾಪ್ ಇದೆ. ಅಲ್ಲೋಗ್ಬಿಟ್ಟು, ಅಂದರೆ ಇದು ನನ್ನ ಹಳೆ ನೆನಪು. ನಮ್ಮ ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿ ತಿಂತಾಯಿದ್ವಿ. ಅಂದರೆ ಅವಾಗ ಅದು ತುಂಬ ಹಳೆಯ ಶಾಪು. ಇವಾಗ ಕಾಲಕ್ಕೆ ತಕ್ಕಂಗೆ ಅವರು ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಅದನ್ನು ನನ್ನ ಮಗಳಿಗೆ ತೋರಿಸಿ ನಾವಿಲ್ಲಿ ಬರ್ತಿದ್ವಿ ಅಂತ ಹೇಳಿಬಿಟ್ಟು ಅವಳಿಗೊಂದು ಪ್ಲೇಟ್ ಪಾನಿಪುರಿ ಕೊಡಿಸಿ, ಇನ್ನೇನು ಸಂಜೆ ಅವಳು ಆಚೆ ಕಡೆಗೆ ಊಟ ಮಾಡಿಸ್ಕೊಂಬರೋದು ಅಂತ ಮಾತಾಡ್ಕೊಂಡಿದ್ವಿ. ಹಾಗಾಗಿ ಹೊರಟಿದ್ವಿ. ಬಟ್ ನನ್ನ ಮಗಳಿಗೇ ಇಷ್ಟ ಇರಲಿಲ್ಲ, ಅವಳಿಗೋಸ್ಕರ ಅಂತಲೇ ಹೊರಟಿದ್ದು. ಕಾರಣ ಇಷ್ಟೇ, ಅವತ್ತು RCB ಮ್ಯಾಚ್ ಇತ್ತು. ಅವಳು ಕ್ರಿಕೆಟ್ನ ಫ್ಯಾನ್ ಅಂತ ಹೇಳ್ಬೋದು. ತುಂಬ ಇಂಟ್ರೆಸ್ಟಿಂದ ನೋಡ್ತಾಳೆ. ಹಾಗಾಗಿ ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ ಅಂತ ಇದ್ಲು. ಬಟ್ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಹೊರಟ್ವಿ. ಅವ್ಳ ಪಪ್ಪ ಹೇಳ್ತಿದ್ರು, ಅಲ್ಲೊಂದು ಸರ್ಪ್ರೈಸ್ ಇದೆ ಬಾ ನಿಂಗೆ ಅಂತ. ಹಾಗಾಗಿ ಅವಳು ಪಟ್ ಅಂತ ರೆಡಿಯಾಗಿ ಬಂದಳು. ನಾವು ಹೋಗಿದ್ದು ಅರ್ಬನ್ ಸ್ಕೈ ಹೋಟೆಲ್ಗೆ. ಅದು ಫಸ್ಟ್ ಫ್ಲೋರಲ್ಲಿದೆ. ಆನ್ ದ ವೇ ಅವಳು ಕೇಳ್ತಾನೆ ಇದ್ಲು, ಏನು ಸರ್ಪ್ರೈಸ್ ಹೇಳಿ ಅಂತ. ಅಂದರೆ ಅವಳು ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇರಲಿಲ್ಲ. ಇಲ್ಲ ಮೇಲೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಕರ್ಕೊಂಡು ಬಂದಿದ್ದು. ನೋಡಿ, ನನ್ನ ಮಗಳು ವಾಯ್ಸ್ ಓವರ್ ಕೊಡೋಕ್ಕೂ ಬಿಡ್ತಿಲ್ಲ, ಅಷ್ಟು ತರಲೆ ಆಗಿಬಿಟ್ಟಿದ್ದಾಳೆ. ಇನ್ನು ನನ್ನ ಮಗಳಿಗೆ ಈ ಥರ ಎಲ್ಲಾದರೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತು ಅಂದರೆ ಪ್ಲೀಸ್ ಮಮ್ಮಿ ಒಂದು ಫೋಟೋ ಅಂತ ಹೇಳ್ತಾಳೆ. ಅಲ್ಲ ಅವಳಿಗೆ ಒಂದು ಚಿಕ್ಕದಾಗಿ ಒಂದು ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದ ಹೊರಗೋದ್ವಿ.
ಅವಳಿಗೆ ಸರ್ಪ್ರೈಸ್ ಅಂದಿದ್ದು ಇದೇನೆ. ಏನು ಅಂದರೆ ಅಲ್ಲಿ ತುಂಬ ದೊಡ್ಡ ಸ್ಕ್ರೀನ್ ಇದೆ. ಆ ಸ್ಕ್ರೀನಲ್ಲಿ ಯಾವಾಗಲೂ ಒಂದು ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಸಾಂಗ್ಸ್ನ ಪ್ಲೇ ಮಾಡ್ತಿರ್ತಾರೆ. ಬಟ್ ಇವತ್ತು RCB ಮ್ಯಾಚ್ ಇದ್ದಿದ್ದರಿಂದ ಮ್ಯಾಚ್ ಪ್ಲೇ ಆಗ್ತಿತ್ತು. ಅದನ್ನ ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲೂ ಬಂದಮೇಲೂ ಮ್ಯಾಚ್ ಮಿಸ್ ಮಾಡ್ಕೊಂಡಿಲ್ಲ ಅನ್ನೋ ಫೀಲ್ ಅವಳಿಗಿತ್ತು. ಹಾಗೆ ಅವಳು ಮ್ಯಾಚ್ ನೋಡ್ತಾನೆ ಕೂದಲು. ಇನ್ನು ನನ್ನ ಚಿಕ್ಕ ಮಗಳಿಗೆ ಇದೆಲ್ಲ ಹೊಸದು. ಅಂದರೆ ಅವಳಿಗೆ ಆಚೆ ಎಲ್ಲ ಕರ್ಕೊಂಡು ಹೋಗೇ ಇಲ್ಲ, ತುಂಬ ಕಡಿಮೆ. ಇವಾಗ ಸ್ವಲ್ಪ ಗೊತ್ತಾಗ್ತಿದೆ. ಹಾಗಾಗಿ ನೋಡ್ತಿದ್ದಾಳೆ, ಎಲ್ಲಿ ಬಂದಿದ್ದೀವಿ, ಏನಿದು, ಎಷ್ಟೊಂದು ಜನ ಇದ್ದಾರೆ, ಲೈಟಿಂಗ್ಸು ಅಂತ ಸುತ್ತ ನೋಡೋದು. ಆಮೇಲೆ ಇನ್ನೊಬ್ಬ ಮಗಳ ಜೊತೆ ಆಟಾಡೋದು. ಇದೇ ಆಗಿತ್ತು ಅವಳದು. ಬಟ್ ನಮಗೇನು ತೊಂದರೆ ಕೊಡಲಿಲ್ಲ, ಅದು ಖುಷಿ ಆಯಿತು. ಆರಾಮ್ಸೆ ತಿನ್ಕೊಂಡು ಬಂದ್ವಿ. ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ಲು, ಆ ಕಡೆ ಈ ಕಡೆ ನೋಡೋದು ಇದೇ ಮಾಡ್ತಾಯಿದ್ಲು. ಇನ್ನು ನನ್ನ ದೊಡ್ಡ ಮಗಳು ಕ್ರಿಕೆಟ್ ನೋಡೋದ್ರಲ್ಲೇ ಬ್ಯುಸಿಯಾಗಿದ್ಲು. ನಮ್ಮ ಅಕ್ಕ ಇನ್ನೂ ನೋಡ್ತಿದ್ದಾಳಲ್ಲ ಅಂತ ಇವಳು ಸ್ಕ್ರೀನ್ ನೋಡೋದು ಶುರು ಮಾಡ್ಕೊಂಡಿದ್ಲು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಮಕ್ಕಳ ಜೊತೆ ಆಚೆ. ಯಾವ ಥರ ಇರ್ತಾಳೆ ಅಂತ ನಾನು ನೋಡಬೇಕಿತ್ತು ಇವಳು. ಅಂದರೆ ಎಲ್ಲೂ ಜಾಸ್ತಿ ಅವಳನ್ನ ಆಚೆ ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಇನ್ನು ನನ್ನ ಚಿಕ್ಕ ಮಗಳು ಕ್ರಿಕೆಟ್ ಏನೂ ಇಲ್ಲ, ಊಟ ಯಾವಾಗ ಬರುತ್ತೆ ಅಂತಲೇ ವೆಯ್ಟ್ ಮಾಡ್ತಿದ್ಲು. ಮ್ಯಾಚ್ ನೋಡ್ತಾ ಇದ್ದಾರೆ ನೋಡಿ. ನಾವಿನ್ನೇನು ವೆಜ್ ಲಾಲಿಪಾಪ್ ಮತ್ತು ಸೂಪ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇನ್ನೇನು ಮಕ್ಕಳು ಅದನ್ನೇ ಕೇಳೋದಲ್ಲ, ಅವ್ರಿಗೇನು ಇಷ್ಟನೋ ಅದನ್ನೇ ಆರ್ಡ್ರ್ ಮಾಡ್ಕೊಂಡಿದ್ವಿ. ನೋಡೋದು ಅವಳು ತಿಂತಾನೇ ಮ್ಯಾಚ್ ನೋಡ್ತಾಯಿದ್ಲು. ಮ್ಯಾಚ್ ನೋಡೋದು ಮಾತ್ರ ಬಿಟ್ಟಿಲ್ಲ. ಇನ್ನು ನನ್ನ ಚಿಕ್ಕ ಮಗಳು ಹಾಗಲ್ಲ, ಅವಳು ತುಂಬ ಫುಡ್ಡಿ, ಎಂಜಾಯ್ ಮಾಡ್ಕೊಂಡು ಫುಡ್ ತಿಂತಾಳೆ ನೋಡಿ. ನೂಡಲ್ಸ್ ಕೂಡ ಆರ್ಡ್ರ್ ಮಾಡಿದ್ವಿ, ಮಕ್ಕಳಿಗೆ ಅದೇ ತಾನೇ ಇಷ್ಟ ಆಗೋದು. ಅವಳು ಕ್ರಿಕೆಟ್ ನೋಡ್ಕೊಂಡು ತಿಂತಾಯಿದ್ರೆ ಇವಳು ಪಾಡಿಗೆ ಇವಳು ಊಟ ಹೇಗಿದೆ ಒಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಅದನ್ನ ನೋಡೋದೇ ನನಗೆ ಖುಷಿ. ಇನ್ನು ನನ್ನ ಚಿಕ್ಕ ಮಗಳು ಪಾಪ ಅದೇನೂ ತಿನ್ನಲ್ಲ. ಅಂದರೆ ಮನೆಗೆ ತಿನ್ನಿಸ್ತೀನಿ, ಆಚೆ ಕಡೆಯಲ್ಲಿ ಏನೂ ತಿನ್ನಿಸಲ್ಲ. ಅದೊಂದು ಟಿಶ್ಯೂ ಪೇಪರ್ ಕೊಟ್ಟಿದ್ದೆ, ಅದ್ರ ಜೊತೆ ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ದು. ನಮಗೇನು ಒಂಚೂರು ತೊಂದರೆನೇ ಕೊಟ್ಟಿಲ್ಲ. ಹಾಗೆ ಏನು ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಅಂತೇಳಿ ಚೂರು ನೂಡಲ್ಸ್ ಬಾಯಿಗೆ ಹಾಕಿದೆ. ಅವಳು ಏನೂ ರಿಯಾಕ್ಟೇ ಮಾಡಲಿಲ್ಲ. ಮೇ ಬಿ ಆಟದ ಮೇಲೆ ಗಮನ ಇದ್ದಿದ್ದರಿಂದನೋ ಏನೋ ಗೊತ್ತಾಗಲಿಲ್ಲ. ಸುಮ್ಮನೆ ತಿಂದಳು ಮತ್ತು ಆಟ ಆಡೋಕ್ಕೆ ಶುರು ಮಾಡಿದ್ಲು. ಇನ್ನೇನು ನಾವೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಜೊತೆಗೆ ಮಧ್ಯದಲ್ಲಿ ಬೀಡ, ನನಗೆ ಆಚೆ ಊಟ ಮಾಡಿದರೆ ಬೀಡ ತಿನ್ನೋದು ತುಂಬ ಇಷ್ಟ. ಹಾಗಾಗಿ ರೋಡ್ ಮಧ್ಯದಲ್ಲಿ ನಮ್ಮನೆಯವರು ಬೀಡ ತರಲಿಕ್ಕೆ ಹೋದರು. ಅಷ್ಟರಲ್ಲಿ ಇವ್ರು 3 ಜನ ಕಾರೊಳಗೆ ಅವ್ರ ತರಲೆ ತುಂಟಾಟಗಳನ್ನ ಶುರು ಮಾಡ್ಕೊಂಡಿದ್ರು. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ಸ್ ಜೊತೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.